ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತ. ನಾನು ವಿರೋಧ ಪಕ್ಷದ ನಾಯಕನಾಗಿ ಒಂದು ವರ್ಷ ತುಂಬಿದೆ. ಅದರ ಜೊತೆಗೆ ಇವತ್ತು 40% ಏನು ನಮ್ಮ ಮೇಲೆ ಆಪಾದನೆ ಮಾಡಿದ್ರು, ಆಪಾದನೆನೂ ಕೂಡ ಸುಳ್ಳು. ಅದರಿಂದನೂ ಮುಕ್ತ ಆಗಿದ್ದೀರಿ. ನಮಗೆ ಸಿಹಿ ಸುದ್ದಿ. ಯಾವ ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ ಕೆಂಪಣ್ಣ ಮತ್ತು ಉಪಾಧ್ಯಕ್ಷ ಪದ್ಮರಾಜ್ ಅವರು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ ಉಪಯೋಗ ಮಾಡಿಕೊಂಡು ಸರ್ಕಾರ 40% ವಸೂಲಿ ಮಾಡುತ್ತೆ ಅಂತೇಳಿ ಅವರ ಏನ್ ಕೇಸನ್ನ ದಾಖಲೆ ಮಾಡಿದ್ರು, ಈಗ ಅದು ಬಟಾ ಬಯಲಾಗಿದೆ. ಯಾರು ಈಗ ಮಾಡಿದ್ರು ಆ ವ್ಯಕ್ತಿ ಏನ್ ದಾಖಲೆಗಳನ್ನ ಕೊಟ್ಟಿದ್ದ, ನಾನೇ ಕೊಟ್ಟಿದ್ದೀನಿ ಲಂಚ. ಅವರು 6 ವರ್ಷದಿಂದ ಕೆಲಸನೇ ಮಾಡಿಲ್ಲ. ಅವರು ಕಾಂಟ್ರಾಕ್ಟರ್ ಕೆಲಸನೇ ಮಾಡಿಲ್ಲ 6 ವರ್ಷ. ನಿರುದ್ಯೋಗಿ, ಈ ನಿರುದ್ಯೋಗಿಗಳು ನಿರುದ್ಯೋಗಿ ಕಾಂಟ್ರಾಕ್ಟರ್ಗಳೆಲ್ಲ ಸೇರ್ಕೊಂಡು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ 40% ಸರ್ಕಾರ ಅಂತ ಹೇಳಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು, ಬೊಮ್ಮಾಯಿ ಸರ್ಕಾರದ ಮೇಲೆ. ಇವತ್ತು ಕಾಂಗ್ರೆಸ್ ಅವರಿಗೆ ಯಾವ ಮುಖ ಇಟ್ಕೊಂಡು ನೀವು ಕೋವಿಡ್ ಹಗರಣ ಆಗಿದೆ, ಬೇರೆ ಬೇರೆ ಹಗರಣಗಳನ್ನ ಹೇಳ್ತಾ ಇದ್ದೀರಲ್ಲ, ಇದೆಲ್ಲ ಇದೆ. ನಿಮ್ಗೆ 40% ಸರ್ಕಾರನ ಕಳೆದ 16 ತಿಂಗಳಲ್ಲಿ ಪ್ರೂವ್ ಮಾಡಕ್ಕೆ ಆಗಿಲ್ಲ ನಿಮ್ ಕೈ. ಹೈಕೋರ್ಟ್ ಹೋಗಿತ್ತು, ಹೈಕೋರ್ಟ್ ಅಲ್ಲಿ ನೀವು ದಾಖಲೆನೇ ಮಂಡನೆ ಮಾಡಿಲ್ಲ. ಇವರು ಹೈಕೋರ್ಟ್ ಅಲ್ಲೂ ಕೇಸ್ ನಡೀತಾ ಇತ್ತು, ಅಲ್ಲಿ ದಾಖಲೆನೇ ಕೊಡ್ಲಿಲ್ಲ. ಹಲವಾರು ಬಾರಿ ನೋಟಿಸ್ ಕೊಟ್ಟರು, ಅಟೆಂಡೇ ಆಗ್ಲಿಲ್ಲ. ಈಗ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ. ಅವರು 6 ವರ್ಷದಿಂದ ಕೆಲಸನೇ ಮಾಡಿಲ್ಲ, ಇನ್ ಕಮಿಷನ್ ಕೊಡೋ ಪ್ರಶ್ನೆನೇ ಏನೈತೆ ಅಂತೇಳಿ ಕೇಸನ್ನ ವಜಾ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಮೇಲೆ 40% ಅಂತ ಹೇಳ್ತಾ ಇದ್ರು. ಈಗ ಇದು 60% ಸರ್ಕಾರ. ನಮ್ದು ಹೋಯ್ತು 40%. ಈಗ ಇದು 60% ಸರ್ಕಾರ. ಈಗಾಗಲೇ ಅದಕ್ಕೆ ನಾವು ದಾಖಲೆಗಳನ್ನು ಕೊಟ್ಟಿದ್ರು, ಅವ್ರು ದಾಖಲೆ ಕೊಟ್ಟಿಲ್ಲ. ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಪಟಾಪಟ್ ಅಂತ ಹೇಳಿ ಹೈದರಾಬಾದ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ, ಅಲ್ಲಿಂದ ವೈನ್ ಸ್ಟೋರ್ಗಳಿಗೆ ಟ್ರಾನ್ಸ್ಫರ್ ಆಗಿ, ಅಲ್ಲಿಂದ ಬಳ್ಳಾರಿ ಎಲೆಕ್ಷನ್ಗೆ ಹೋಗಿರೋದು ಬಟಾ ಬಯಲು. ಸಾಕ್ಷಿ ಕೊಟ್ಟಿದ್ದೀರಿ. ಮತ್ತೆ ಇಡಿ ಅವರು ಇದನ್ನ ಅನುಮೋದನೆ ಮಾಡಿದ್ದಾರೆ. ಹೌದು, ಇಷ್ಟು ದುಡ್ಡು ಇಂಥ ಬ್ಯಾಂಕ್ ಹೋಗಿದೆ, ಅಲ್ಲಿಂದ ವೈನ್ ಸ್ಟೋರ್ ಹೋಗಿದೆ, ಪೆಟ್ರೋಲ್ ಬಂಕ್ ಹೋಗಿದೆ, ಅಲ್ಲಿಂದ ಇಂಥ ಕಡೆಗೆ ಇಂತಿಂತವರಿಗೆ, ಬಳ್ಳಾರಿಯಲ್ಲಿ ಇಂತಿಂತ ವ್ಯಕ್ತಿಗಳಿಗೆ ಇಷ್ಟಿಷ್ಟು ಹೋಗಿದೆ, ಅವರು ಎಲ್ಲರಿಗೂ 500 ರೂಪಾಯಿ ಕೊಟ್ಟಿದ್ದಾರೆ. ಇಷ್ಟು ದಾಖಲೆಗಳನ್ನ ಸರ್ಕಾರದ ಸಂಸ್ಥೆ ತನಿಖಾ ಆಯೋಗ ರಿಪೋರ್ಟ್ ಮಾಡಿದೆ. ಸಿದ್ದರಾಮಯ್ಯ ದಿನನಿತ್ಯ ತೆರೆದ ಪುಸ್ತಕ, 40 ವರ್ಷದಲ್ಲಿ ತೆರೆದ ಪುಸ್ತಕ ಅಂತೆ. ಅಂದ್ರೆ ದಿನ ಒಬ್ಬೊಬ್ಬ ಮಂತ್ರಿ ಪುಸ್ತಕನ ತೆರಿತಾನೆ ಇದ್ದಾನೆ, ಲೂಟಿ ಪುಸ್ತಕವನ್ನು. ಒಬ್ಬೊಬ್ಬ ಮಂತ್ರಿನೂ ದಿನ ದರೋಡೆಯ ಪುಸ್ತಕಗಳನ್ನ ತೆಗಿತಾ ಇದ್ದಾರೆ. ಯಾವ ಇಲಾಖೆಯಲ್ಲಿ ಕನ್ನ ಹಾಕಬೇಕು ಅಂತೇಳಿ ಕನ್ನ ಹಾಕೋ ಮಂತ್ರಿಗಳು ಇವತ್ತು ರಾಜ್ಯದಲ್ಲಿ ಇದ್ದಾರೆ. ಇದು ಸಿದ್ದರಾಮಯ್ಯನವರ ತೆರೆದ ಪುಸ್ತಕ. ಕಪ್ಪು ಚುಕ್ಕೆಗಳೆಲ್ಲ ಅಂತ ನಾವು ನೋಡಿದ್ವಿ. ಆ ತೆರೆದ ಪುಸ್ತಕನ, ಸಿದ್ದರಾಮಯ್ಯ ಪುಸ್ತಕನ ತೆರೆದ್ಬಿಟ್ಟು ನೋಡಿದ್ವಿ. ಎಲ್ಲನೋ ಒಂದು ಕಪ್ಪು ಚುಕ್ಕೆ ಇಡೋಣ ಅಂತ ನಾವು ನೋಡಿದ್ರೆ ಒಂದ್ ಕಡೆನೂ ಜಾಗ ಖಾಲಿನೇ ಇಲ್ಲ. ಅಷ್ಟು ಸ್ಕ್ಯಾಂಡಲ್. ಸ್ವತಃ ಸಿದ್ದರಾಮಯ್ಯ, ಅವ್ರ ಮನೆಯವರು, ಅವ್ರ ಹೆಂಡತಿ ಎಲ್ಲರೂ ಲೂಟಿ. ಮತ್ತೆ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಹೋರಾಟದ ಫಲವಾಗಿ ನನ್ನನ್ನು ಮುಟ್ ನೋಡಿ, ನನ್ನ ಕೇಸ್ ಹಾಕಿ ನೋಡಿ,
ನಾನು ಮುಖ್ಯಮಂತ್ರಿ ಪದವಿಯಿಂದ ಇಳಿಯೋದೇ ಇಲ್ಲ. ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ? ತಪ್ಪು ಮಾಡಿಲ್ಲ ಅಂತ ಯಾಕೆ ಕೊಟ್ರಿ? ತಪ್ಪು ಮಾಡಿಲ್ಲ ಅಂದ್ರೆ 14 ಸೈಟ್ ಯಾಕೆ ವಾಪಸ್ ಕೊಟ್ರಿ? ನೀವು ತಪ್ಪು ಮಾಡಿಲ್ಲ ಅಂದ್ರೆ 14 ಸೈಟ್ ಯಾಕೆ ವಾಪಸ್ ಕೊಟ್ರಿ? ಇನ್ನೊಂದು ಹೇಳ್ತಾರೆ, ಯಾರನ್ನಾದ್ರೂ ಏಕವಚನದಲ್ಲಿ ಬೈದು ಬಿಡೋದು, ಅನ್ನೋದು, ಹೊಡಿಯಕ್ ಹೋಗೋದು. ದಿನನಿತ್ಯ ಟಿವಿಯಲ್ಲಿ ಅದೇ ನೋಡ್ತಾ ಇದ್ವಿ, ಹೊಡಿಯೋದು. ಅವ್ನು ಯಾರು ಅಲ್ಲಿ ಹಿಂದೆ 40% ಅಂತ 14 ಸೈಟ್ ಅಂತ ಕೂಗ್ದ, ಅದಕ್ಕೆ ಹೊಡಿಯಕ್ ಹೋದ್ರು ಅವನಿಗೆ. ಏಕವಚನದಲ್ಲಿ ಪ್ರಯೋಗ ಕೇಳಿದ್ರೆ ನಾನು ಹಳ್ಳಿಯಿಂದ ಬಂದವನು ಸಬೂಬು. ಸೈಟ್ ವಾಪಸ್ ಕೊಟ್ರಲ್ಲ, ಅದಕ್ಕೇನಂದ್ರು, ನಾನ್ ಕೊಡ್ಲಿಲ್ಲ, ನನ್ನ ಹೆಂಡತಿ ನನ್ಗೆ ಗೊತ್ತಿಲ್ದಿರ ಕೊಟ್ಬಿಟ್ಟಿದ್ದಾರೆ. ಅವ್ರು ಕೊಡ್ಲಿಲ್ಲ ಅಂತೆ, ಅವ್ರ ಹೆಂಡತಿ ಅವ್ರಿಗೆ ಗೊತ್ತಿಲ್ದಿರಂಗೆ ಕೊಟ್ಬಿಟ್ರು. ಮಾತೆತ್ತರೆ ನಾನು ಹಿಂದುಳಿದ ಅಂತ ಹೇಳೋದು, ಅದಕ್ಕೆ ಓಟಿದೆ. ಹಿಂದುಳಿದ ಇಲ್ಲ, ಈಗ ಮುಸಲ್ಮಾನ್ ಚಾಂಪಿಯನ್, ಈಗ ಅಲ್ಪಸಂಖ್ಯಾತರ ಚಾಂಪಿಯನ್. ಅಲ್ಪಸಂಖ್ಯಾತರು ಇಲ್ಲ, ಅದ್ರಲ್ಲಿ ಬಿಟ್ಬಿಡಿ. ಬೇರೆ ಪಾರ್ಸಿ, ಸಿಖ್ರು, ಜೈನ್ ಇವೆಲ್ಲ ಬಿಟ್ಬಿಡಿ. ಮುಸಲ್ಮಾನರ ಹೀರೋ ಆಗಕ್ಕೆ ಹೊರಟಿದ್ದಾರೆ. ಇವರಿಗೆ ಒಂದು ಆತ್ಮಸಾಕ್ಷಿ ಅನ್ನೋದೇ ಒಂದು ಏನು ಇಲ್ಲ ಅಂತ ಅನಿಸ್ತೈತೆ. ಇವತ್ತು ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡಿದ್ದಾರೆ. ಅವ್ರ ಮೇಲೆ ಕೇಸ್ ಹಾಕ್ತೀನಿ ಅಂತಾನೆ ಏನೋ ಹೇಳಿರ್ಬೇಕು ಅಲ್ಲ, ಸಾಕ್ಷಿ ಕೊಡಿ ಅಂತ ಹೇಳಿದ್ದಾರೆ. ಸಾಕ್ಷಿ ಈಗ ಗವರ್ನರ್ ಆಫೀಸ್ ಕೊಟ್ಟಿದಾರಲ್ಲ ಕಂಪ್ಲೇಂಟ್, ಅದರಲ್ಲೆಲ್ಲ ಡೀಟೇಲ್ ಸಾಕ್ಷಿ ಕೊಟ್ಬಿಟ್ಟಾರೆ. ಯಾರ್ಯಾರಿಗೆ ಎಷ್ಟೆಷ್ಟು, ಡಿಸಿಗೆ ಟ್ರಾನ್ಸ್ಫರ್ ಎಷ್ಟು, ಇನ್ಸ್ಪೆಕ್ಟರ್ಗೆ ಟ್ರಾನ್ಸ್ಫರ್ ಎಷ್ಟು, ವಾರಕ್ಕೆ ಎಷ್ಟು ಕಲೆಕ್ಟ್ ಮಾಡಬೇಕು, ತಿಂಗಳಿಗೆ ಎಷ್ಟು ಕಲೆಕ್ಟ್ ಮಾಡಬೇಕು, ವರ್ಷಕ್ಕೆ ಎಷ್ಟು ಕಲೆಕ್ಟ್, ಇದೇ 700 ಕೋಟಿ. ಇವತ್ತು ಇಷ್ಟೆಲ್ಲ ಕೊಟ್ರು ನಿಮ್ಗೆ ಆತರ ತಪ್ಪು ಮಾಡೇ ಇಲ್ಲ ಅಂತ ಇವತ್ತು ಹೇಳ್ತಾ ಇದ್ದಾರಲ್ಲ, ಪ್ರಧಾನಮಂತ್ರಿ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಅವ್ನ ಯಾಕೆ ಬಿಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟು ಅವನ ಮೇಲೆ ಒಂದು ಕೇಸ್ ಹಾಕಿ, ಹೆಂಗೆ SIT ಮಾಡಿದಿರಲ್ಲ, ಅವನ ಮೇಲೆ ಒಂದು SIT ಮಾಡಿ. ಯಾರು ಕಂಪ್ಲೇಂಟ್ ರಾಜಭವನ್ ಕೊಟ್ಟಿದ್ದಾನೋ ಅವನ ಮೇಲೆ ಒಂದು SIT ಮಾಡಿ. ಎಕ್ಸೈಸ್ ಅಸೋಸಿಯೇಷನ್ ಅವರು ಮಾಧ್ಯಮದ ಮುಂದೆ ಆಪಾದನೆ ಮಾಡಿದ್ದಾರೆ. ಅತಿಯಾದಂತ ಲೂಟಿ, ಅದ್ರ ಮೇಲೆ ಒಂದು SIT ಮಾಡಿ. ರಾಜಭವನ್ ಕೊಟ್ಟಿರೋದ್ರ ಮೇಲೆ ಒಂದು SIT, ಈ ಅಬ್ಕಾರಿ ಮಾಲೀಕರೇನಿದ್ದಾರೆ ಸಂಘ, ಅವ್ರ ಮೇಲೆ ಒಂದು SIT ಮಾಡಿ. ಪ್ರಧಾನಮಂತ್ರಿ ಮೇಲೆ ಮಾತಾಡ್ತಿರಲ್ಲ, ಲೂಟಿ ಹೊಡೆದಿರೋರು ನೀವು, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದೀರಾ. 16 ಸೈಟ್ ಹೊಡೆದಿರೋದು ನೀವೇ ಮುಖ್ಯಮಂತ್ರಿ. ಕೋರ್ಟಿನ ಕಟಕಡೆಯಲ್ಲಿ ನಿಂತು ಕೋರ್ಟ್ ಅಲ್ಲಿ ಚೀಮಾರಿ ಹಾಕ್ಸ್ಕೊಂಡ್ ಬಂದಿದ್ದೀರಾ. ಹೈಕೋರ್ಟ್ ಅಲ್ಲಿ ತನಿಖೆಗೆ ಆದೇಶ ಮಾಡಿದೆ, ಲೋಕಾಯುಕ್ತ ತನಿಖೆ ಆದೇಶ ಮಾಡಿದೆ. ಒಬ್ಬ ಮುಖ್ಯಮಂತ್ರಿಯಾಗಿ ನಿಮ್ಗೆ ಹೋಗಿ ಪೊಲೀಸ್, ನೀವೇ ನೇಮಕ ಮಾಡಿರೋ ಪೊಲೀಸರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂತಿರಲ್ಲ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದ್ರೂ ಗೌರವ, ಮಾನ, ಮರ್ಯಾದೆ ಇದೆಯಾ? ಇದು ಕಾಂಗ್ರೆಸ್ ಸರ್ಕಾರಕ್ಕೆ ನೀವೇ ನೇಮಕ ಮಾಡಿರುವಂತ ಪೊಲೀಸರ ಮುಂದೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಂತಿರಲ್ಲ. ನೀವು ಕೇಳ್ಬೇಕಲ್ಲಿ, ಪ್ರಧಾನಮಂತ್ರಿನ ಕೇಳಕ್ ಮುಂಚೆ ಆ ಲೈಸೆನ್ಸ್ಗಳು ಕೊಡ್ತಾರಲ್ಲ, ಏನೋ CL7 ಸನದ್, CL2, CL7, CL9, 9 ಈಗ ಸನದ್ದು. ಆ 30 ರೂಮ್ ಇದ್ರೆ ಕೊಡ್ತಾ ಇದ್ರು ಮೊದಲು, ಆಮೇಲೆ ಅದು ಈಗ 10ಕ್ಕೆ ಬಂದಿದೆ. ಅಂದ್ರೆ ದಾರೆಗೆ ಹೋಗೋರಿಗೆಲ್ಲ ಕೊಡೋ ಅಂತ ಸ್ಥಿತಿಗೆ, ಒಂದೊಂದಕ್ಕೆ 2-2 ಕೋಟಿ. ಈಗ ಅವರೇ ಹೇಳಿರೋದು, ಅಬ್ಕಾರಿ ಲಾಬಿ, ಅಬ್ಕಾರಿ ಮಾರಾಟಗಾರರು ಏನಿದ್ದಾರೆ ಸಂಘ, ಅವರೇ ಹೇಳಿರೋದು. ಎಲೆಕ್ಟ್ರಾನಿಕ್ ಮುಂದೆ ನಿಂತ್ಕೊಂಡು ಹೇಳಿದ್ದಾರೆ, ಎಲೆಕ್ಟ್ರಾನಿಕ್ ಮೀಡಿಯಾ ಮುಂದೆ ನಿಂತ್ಕೊಂಡು, ಪ್ರಿಂಟ್ ಮೀಡಿಯಾ ಮುಂದೆ ನಿಂತ್ಕೊಂಡು ಹೇಳಿದ್ದಾರೆ. ಇಷ್ಟಿದ್ರು ಪ್ರಧಾನಮಂತ್ರಿನ ಸಾಕ್ಷಿ ಕೇಳ್ತೀರ? ನಾಚಿಕೆ ಆಗಲ್ವ ನಿಮ್ ಸಾಕ್ಷಿ ಕೇಳಕ್ಕೆ? ಅದಕ್ಕೆ ನೀವು ಸಾಕ್ಷಿಗೆ ಅಂದ್ರೆ SIT ಮಾಡಿ, ಇವೆರಡು SIT ಮಾಡಿ. ಆ SIT ಯಲ್ಲಿ
ಏನ್ ಬರ್ತೈತೆ ನೋಡಿ ಫಸ್ಟ್ ನೀವು. ಇವತ್ತು ಹೈಕಮಾಂಡ್ ಮೆಚ್ಚಿಸಕ್ಕೆ ಕನ್ನಡಿಗರ ತೆರಿಗೆಯನ್ನ ಲೂಟಿ ಹೊಡಿತಾ ಇದ್ದೀರಾ. ಇವತ್ತು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಅಂಬಿಕಾಪತಿ, ಈ ಸುಳ್ಳಿನ ಮಹಲ್, ನಿಮ್ಮ ಈ ಸುಳ್ಳಿನ ಮಹಲ್ ಏನ್ ಕಟ್ಟಿದ್ರಿ ಅದು ಕುಸಿದು ಬಿದ್ದೋಗಿದೆ ಇವತ್ತು. ಈ ರೀತಿ ಕನ್ನಡಿಗರಿಗೆ ಸುಳ್ಳುಗಳನ್ನ ಹೇಳಿ ಸುಳ್ಳು ರಾಮಯ್ಯ ಅಂತ ಪ್ರೂವ್ ಆಗೈತಿ ಇವತ್ತು. ನೀನು ಸುಳ್ಳು ರಾಮಯ್ಯ ಅನ್ನೋದು ಇವತ್ತು ಪ್ರೂವ್ ಆಗಿದೆ. ನೀವು ಯಾಕೆ ನೀವು ಹೇಳಿದ್ದಲ್ಲ ಸುಳ್ಳು. ನಾನು ಸೈಟ್ ವಾಪಸ್ ಕೊಡಲ್ಲ ಅಂದ್ರಿ, ಕೊಟ್ರಿ. ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರಿ, ಕೋರ್ಟ್ ಆದೇಶ ಮಾಡ್ತು ನೀವು ತಪ್ಪು ಮಾಡಿದ್ದೀರಾ ಅಂತ, ತನಿಖೆ ಆಗ್ಲಿ ಅಂತ. ಈ 40% ಅಂತ ಹೇಳಿದ್ರಿ, ಅದು ಸುಳ್ಳಾಯ್ತು. ಇವತ್ತಿಂದ ನಿಮ್ಮನ್ನ ಯಾರು ಸಿದ್ದರಾಮಯ್ಯ ಅಂತ ಕರಿಬಾರ್ದು. ಇನ್ಮೇಲೆ ಸಿದ್ಧ ಅನ್ನೋದು ಬಿಟ್ಬಿಟ್ಟು ಅಲ್ಲಿಂದ ಸುಳ್ಳು ರಾಮಯ್ಯ ಅಂತ ಇಟ್ಕೋಬೇಕು ನೀವು. ಪದನಾಮ, ಸುಳ್ಳು ರಾಮಯ್ಯ ಪದನಾಮ ಪ್ರಾರಂಭ ಆಗ್ಬೇಕು. ನೀವ್ ಹೇಳಿದ್ದೆಲ್ಲ ಸುಳ್ಳು. ಇವತ್ತು 14 ಬಡ್ಜೆಟ್ ಮಂಡನೆ ಮಾಡಿದ್ದೀರಾ. ಇವತ್ತು ನಿಮ್ಮ ದುರಾಡಳಿತದಿಂದ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುರವಸ್ಥೆಗೆ ಹೊರಟೋಗಿದೆ. ತೆರಿಗೆಗಳ ಮೇಲೆ ತೆರಿಗೆ, ಹಾಲು ತೆರಿಗೆ, ಆಲ್ಕೋಹಾಲ್ ತೆರಿಗೆ, ಸ್ಟ್ಯಾಂಪ್ ಡ್ಯೂಟಿ ತೆರಿಗೆ, ಪೆಟ್ರೋಲ್ ತೆರಿಗೆ, ಈ ಹೊಸದೊಂದು ಪ್ರಾರಂಭ ಮಾಡಿದ್ದಾರೆ. ನ್ಯೂ ಅಡಿಷನ್. ಈ ಮಾರ್ಕೆಟ್ ಅಲ್ಲಿ ನ್ಯೂ ಅಡಿಷನ್ ಮೊಬೈಲ್ಗಳು ಬಂದ್ರೆ ನ್ಯೂ ಅಡಿಷನ್. ಇನ್ಮೇಲೆ ನೀವು ಎಷ್ಟು ಕಸನ ಹೊರಗಾಕ್ತೀರಾ ಅದಕ್ಕೆ ತೆರಿಗೆ ಇನ್ಮೇಲೆ. ಈಗ ಸರ್ಕಾರಕ್ಕೆ ಪ್ರಪೋಸಲ್ ಹೋಗ್ಬಿಟ್ಟಿದೆ. ಮನೆಯಲ್ಲಿ ಎಷ್ಟು ಮೊದಲು ಮನೆಗೆ ಸೆಸ್ ಅಂತ ಹಾಕಿದ್ದಾರೆ. ಅದು ಪ್ರತಿ ಮನೆಗೂ ಒಂದು 1000, 2000, 3000 ಬರುತ್ತೆ. ಅದು ಕಸದ ಸೆಸ್. ಈಗ ಆಗಲ್ಲ, ಇಂಡಿವಿಜುವಲ್. ನೀವು ಟಾಯ್ಲೆಟ್ ಹೋಗಿ ನೀವು ಯೂಸ್ ಮಾಡ್ಲಿ, ನಿಮ್ಮ ಮನೆಯಿಂದ ಎಷ್ಟು ಕಸ ಬರುತ್ತೆ ಅದನ್ನ ಕೆಜಿಗಳ ಲೆಕ್ಕಗೆ ಕನ್ವರ್ಟ್ ಮಾಡ್ತಾರೆ. ಆಮೇಲೆ ಸ್ಪೆಷಲ್ ಕ್ಯಾಟಗರಿ, ನೀವು 100 ಕೆಜಿ ದಾಟಿದ್ರೆ ನೀವು ಸ್ಪೆಷಲ್ ಕ್ಯಾಟಗರಿಗೆ ಬಂದ್ಬಿಡ್ತಾರೆ. ಅದಕ್ಕೆ ನೀತಿ ನಿಯಮಗಳು ಮಾಡಿದ್ದಾರೆ. ಈಗ 100 ಕೆಜಿ ನಿಮ್ಮ ಮನೆಯಲ್ಲಿ 100 ಕೆಜಿ ದಾಟಿದ್ರೆ ಕಸ, ನೀವೇ ಅದನ್ನ ಪ್ಲಾಂಟ್ ಮಾಡ್ಕೊಬೇಕು ಮನೆಯಲ್ಲಿ. ಆ ಪ್ಲಾಂಟ್ ಮಾಡಿ ಅದನ್ನ ಅಲ್ಲೇ ಗೊಬ್ಬರ ನಿಮ್ಮಲ್ಲೇ ಫ್ಯಾಕ್ಟರಿ ಓಪನ್ ಮಾಡ್ಕೊಂಡು ಆ ಫ್ಯಾಕ್ಟರಿಯಲ್ಲಿ ನೀವು ಗೊಬ್ಬರ ತಯಾರು ಮಾಡ್ಕೊಂಡು ಒಂದು ಅಂಗಡಿ ಇಟ್ಕೊಂಡು ಅಂಗಡಿಯಲ್ಲಿ ಗೊಬ್ಬರ ಮಾರಾಟ ಮಾಡುವಂಥದ್ದು, ಇದೆಲ್ಲ ನೀವೇ ಮಾಡಬೇಕು. ಆ ತರದೊಂದು ಬಿಲ್ ಸರ್ಕಾರಕ್ಕೆ ಪ್ರಪೋಸಲ್ ಹೋಗಿದೆ. ಅಂದ್ರೆ ಬೆಂಗಳೂರು ಜನತೆ ಮೇಲೆ ಮತ್ತೊಂದು ತೆರಿಗೆ. ಈಗ 500 ರಿಂದ 600 ರೂಪಾಯಿ ಪ್ರತಿ ತಿಂಗಳು ಕೂಡ 500 ರಿಂದ 600 ರೂಪಾಯಿ ತೆರಿಗೆಯನ್ನ ಹಾಕುವಂತದಕ್ಕೆ ಎಲ್ಲ ತಯಾರು ಮಾಡಿದ್ದಾರೆ. ಕಾನೂನಲ್ಲಿರೋದು ಇದಕ್ಕೆ ಒಂದು ಸೆಸ್ ಅನ್ನ ಹಾಕೋದಕ್ಕಷ್ಟೇ ಕಾನೂನಲ್ಲಿರೋದು. ಈಗ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ ಅದನ್ನು. ಇದಕ್ಕೆ ಹೊಸ ಒಂದು ಹೆಸರು ಕೊಡ್ತಾರೆ. ಹೆಂಗೆ ಸಿದ್ದರಾಮಯ್ಯನವರು ಡಿನೋಟಿಫಿಕೇಶನ್ ತೆಗೆದು ರೀಡು ಮಾಡಿದ್ರಲ್ಲ, ಆ ತರದ ಒಂದು ಹೊಸ ಹೆಸರು ಕೊಟ್ಟು ಮತ್ತೆ ಜನರನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮಳೆ ಬಂದು ಮುಳುಗುವ ಬೆಂಗಳೂರು ಆಗೋಯ್ತು. ಬೆಂಗಳೂರಲ್ಲಿರೋ ಯಾವುದೇ ರಸ್ತೆ ಇವ್ರ ಯೋಗ್ಯತೆಗೆ ಕಾಂಗ್ರೆಸ್ ಅವರು ಯಾವ್ದಾದ್ರು ಒಂದು ರಸ್ತೆ ಹಳ್ಳ ಇದ್ದಿದ್ದ ರಸ್ತೆಯನ್ನ ಹುಡುಕಿ ಕೊಡಿ. ಭಗವಾನ್ ಬುದ್ಧ ಹೇಳಿದ್ರಲ್ಲ, ಭಗವಾನ್ ಬುದ್ಧ ಅವರು ಒಂದು ವಾಣಿಯನ್ನ ಹೇಳಿದ್ರು, ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತನ್ನೆ ಅಂತ ಹೇಳಿ. ಸಾವಿಲ್ಲದ ಮನೆಯಲ್ಲಿ ಸಾಸಿವೆ. ನಾವು ಕೇಳ್ತಾ ಇದ್ದೀರಿ, ಈ ಬ್ರ್ಯಾಂಡ್ ಬೆಂಗಳೂರು ನಿರ್ಮಾತರು
ನಿಮಗ್ ಕೇಳ್ತಾ ಇದ್ದೀರಿ, ಹಳ್ಳ ಇಲ್ಲದ ಒಂದು ರಸ್ತೆಯನ್ನ ತೋರಿಸಿ ಅಂತ. ಈ ಬ್ಯಾಡ್ ಬೆಂಗಳೂರು ಆಗಿದೆಯಲ್ಲ, ಈ ಬ್ಯಾಡ್ ಬೆಂಗಳೂರು ಮಾಡಿದಂತವ್ರಿಗೆ ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಯಾವ ರಸ್ತೆನೂ ಓಡಾಡಕ್ಕೆ ಸ್ಥಿತಿ ಇಲ್ಲ. ನಾವಿದ್ದಾಗ ಪ್ರತಿ ವಿಧಾನಸಭೆಗೆ ಪ್ರತಿ ವರ್ಷ 200 ಇಂದ 300 ಕೋಟಿ ಅನುದಾನ ಕೊಡ್ತಾ ಇದ್ದೀವಿ ಎವ್ರಿ ಇಯರ್. ಬಸವರಾಜ ಬೊಮ್ಮಾಯಿ ಅವ್ರ ಕೊನೆಯ ವರ್ಷ ಹಿಂದೆ ಇದ್ದಾಗ 8,000 ಕೋಟಿ ಕೊಟ್ಟಿದ್ರು. ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 400-500 ಕೋಟಿ, ಕೆಲವಕ್ಕೆ 800-900 ಕೋಟಿ ಕೊಟ್ಟಿದ್ರು. ಇವ್ರು ಬಂದ್ಮೇಲೆ ಅದೆಲ್ಲ ರದ್ದು ಮಾಡಿದ್ರದಲ್ಲ ಅರ್ಧ. ಇವರು 10 ಕೋಟಿ ಕೊಟ್ಟಿದ್ದಾರೆ. ಜೈನರಿಗೆ ಕೊಟ್ಟೇ ಇಲ್ಲ. ನನ್ನ ಹತ್ರ ತಗ್ಗಿ ಬಗ್ಗಿ ನಡಿಬೇಕು, ತಗ್ಗಿ ಬಗ್ಗಿ ನಡಿಬೇಕಂತೆ ಅವ್ರ ಹತ್ರ. ಏನ್ ಪಾಳೆಗಾರಿಕೆನ? ಬೆಂಗಳೂರು ಕೆಂಪೇಗೌಡ ಕಟ್ಟಿದ್ದು, ಡಿ.ಕೆ. ಶಿವಕುಮಾರ್ ಅಲ್ಲ ಕಟ್ಟಿದ್ದು. ಡಿ.ಕೆ. ಶಿವಕುಮಾರ್ ಕನಕಪುರದಲ್ಲಿ ಇರೋದು. ಬೆಂಗಳೂರು ಕಟ್ಟಿದ್ದು ಕೆಂಪೇಗೌಡರು. ನಾವೆಲ್ಲ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದವರು. 300-400 ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀರಿ. ಇಲ್ಲಿ ಅನುದಾನ ಕೊಡಕ್ಕೂ ತಗ್ಗಿ ಬಗ್ಗೆ ನಡಿಬೇಕಂತ. ತಗ್ಗಿ ಬಗ್ಗೆ ಏನಿದು ಏನದು? ಹಿಂದೆ ಅವ್ರು ಯಾರು ಹೈದರಾಬಾದ್ ನಿಜಾಮ ಇದ್ನಲ್ಲ, ಯಾರು ನಿಜಾಮ ಇದ್ನಲ್ಲ ಹೈದರಾಬಾದ್ ನಿವಾಜ, ಅವಾಗೆಲ್ಲ ಅವರು ಒಂದು ಪಡೆ ರಚನೆ ಮಾಡಿದ್ರಲ್ಲ, ಏನದು ಆನೆ ಕರ್ಗೆ, ರಜಾಕರ್ ಪಡೆ. ರಜಾಕ್ ಪಡೆ ಇತ್ತು ಹೈದರಾಬಾದ್ ನಿಜಾಮ. ರಜಾಕ್ ಪಡೆ ಇಟ್ಕೊಂಡು ಎಲ್ಲಾರನ್ನು ತಗ್ಗಿ ಬಗ್ಗಿ ನಡೆಸ್ತಾ ಇದ್ರು. ಆತರ ಬೆಂಗಳೂರಲ್ಲಿ ಏನಾದ್ರು ರಜಾಕ್ ಪಡೆ ಇದೆಯಾ ತಗ್ಗಿ ಬಗ್ಗಿ ನಡೆಯಕ್ಕೆ? ನಾವು ಟ್ಯಾಕ್ಸ್ ಹಣ ತೆರಿಗೆ ಕೊಟ್ಟವ್ರು ನಾವು. ನಮ್ಮ ತೆರಿಗೆ ನಮ್ಮ ಹಕ್ಕು. ನೀವೇ ಹೇಳಿದಿರಲ್ಲ ಡೆಲ್ಲಿಗೆ ಹೋಗಿ. ಜಯನಗರದ ಜನತೆ ತೆರಿಗೆ ಜೈನರದ ಹಕ್ಕು. ಅದು ಬೆಂಗಳೂರು ಜನತೆ ತೆರಿಗೆ ಕಟ್ತಾ ಇದ್ದಾರೆ, ಅದು ಬೆಂಗಳೂರು ಜನತೆ ಹಕ್ಕು. ಕಸದ ರಾಶಿ ರಾಶಿ ಬಿದ್ದಿದೆ ಎಲ್ಲಾ ಕಡೆ. ಒಂದೊಂದು ವಾರ ಆದ್ರೂ ಕಸ ತೆಗಿತಾ ಇಲ್ಲ. ಹಣ ಇಲ್ಲ ಕೊಡಕ್ಕೆ, ಅವ್ರಿಗೆ ಹಣ ಇಲ್ಲ, ತೆಗಿಯಕ್ಕೆ ಹಣ ಇಲ್ಲ, ಡಂಪಿಂಗ್ ಯಾರ್ಡಿಲ್ಲ, ಹಳ್ಳ ಮುಚ್ಚೋಕೆ, ಗುಂಡಿ ಮುಚ್ಚೋದಕ್ಕೆ ಹಣ ಇಲ್ಲ ಇವ್ರ ಹತ್ರ. ಲೂಟಿ ಮಾತ್ರ ನಿರಂತರ. ಒಂದೊಂದು ಇಲಾಖೆಯಲ್ಲೂ ಲೂಟಿ. ಈ ಪರಿಸ್ಥಿತಿ ಬಂದಿದೆ. ಇವ್ರ ಪಾಪದ ಕೊಡ ತುಂಬಿದೆ. ಇವ್ರ ಪಾಪದ ಕೊಡ ತುಂಬಿದೆ. ಕನ್ನಡಿಗರು ಇವರಿಗೆ ಗಂಟು ಮುಟ್ಟೆ ಕಟ್ಟಿಸಿ ಶಾಶ್ವತವಾಗಿ ಇವ್ರನ್ನ ಮನೆ ಕಳಿಸುವಂತದಕ್ಕೆ ಜನ ತೀರ್ಮಾನ ಮಾಡವ್ರೆ. ಇವತ್ತು ಈ ಸರ್ಕಾರದ ವಿರುದ್ಧ ಇವತ್ತು ಹಲವಾರು ಹಗರಣಗಳು ಬಂದಿದೆ. ಅದರಲ್ಲಿ ಬಹಳ ಇವತ್ತು ರೈತರ ಜಮೀನನ್ನ ನುಂಗ್ತಾ ಇರ್ತಕ್ಕಂಥ ವಕ್ಫ್ ಬೋರ್ಡ್ ಒಂದು ಬೆಂಕಿ ದೇವ ಅಂತಾರೆ ನಮ್ಮಲ್ಲಿ, ಕೊಳ್ಳಿ ದೇವ. ಆ ಕೊಳ್ಳಿ ದೇವ, ಈ ವಕ್ಫ್ ಬೋರ್ಡ್ ಅನ್ನೋದು ಕೊಳ್ಳಿ ದೇವ ಇದ್ದಂಗೆ. ಹೆಜ್ಜೆ ಇಟ್ಟಿದ ಕಡೆ ಎಲ್ಲ ಬೆಂಕಿ ಅಂಟ್ಕೊಂತತೆ. ರೈತರೆಲ್ಲ ಸಾವಿನ ಸ್ಥಿತಿ ಬಂದಿದೆ. ಮೊನ್ನೆನೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಆ ರೈತರು ಹಾಕಿರೋ ಬೇಲಿನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಆ JCB ಇದೆಲ್ಲ ಟ್ರ್ಯಾಕ್ಟರ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಲ್ಲಿರೋ ಮತಾಂಧರು ನುಗ್ಗಿ ರೈತರೆಲ್ಲ ಹೊಡೆದಾಕಿದ್ದಾರೆ. ಈ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದ್ರು. ನಾನು ಹೋಗ್ತಾ ಇದ್ದೀನಿ, ಭೇಟಿ ಮಾಡ್ತಾ ಇದ್ದೀನಿ. ನಾನು ಮಂಗಳವಾರ ಮೋಸ್ಟ್ಲಿ ನಾನು ಅಲ್ಲಿ ಹೋಗಿ ಭೇಟಿ ಮಾಡ್ತೀನಿ. ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲೊಂದು ಶಾಲೆನೂ ಕೂಡ ವಿಶ್ವೇಶ್ವರಯ್ಯನವರು ತಂಗ್ತಾ ಇದ್ದಂತ ಶಾಲೆನೂ ಕೂಡ ವಕ್ಫ್ ಬೋರ್ಡ್ ಮಾಡಿದ್ದಾರೆ. ಒಂದ್ ರೀತಿ ಮುಸಲ್ಮಾನರ ಚಾಂಪಿಯನ್ ಆಗಕ್ಕೆ ಹೊರಟಿರುವಂತ ಸಿದ್ದರಾಮಯ್ಯ ಇವತ್ತು ಆ ಇದನ್ನು ಹಿಂದುಳಿದವ್ರನ್ನು ಬಿಟ್ಬಿಟ್ಟಿದ್ದಾರೆ. ಹಿಂದುಳಿದವ್ರಿಗೂ ಏನು ಇಲ್ಲ. ಹಿಂದುಳಿದರ ಈ ವಕ್ಫ್ ಬೋರ್ಡ್ ಅಲ್ಲಿ ಅತಿ ಹೆಚ್ಚು ಒತ್ತುವರಿ ಆಗಿರೋದು ಹಿಂದುಳಿದ ವರ್ಗದವ್ರದ್ದೇ. ಹಿಂದುಳಿದ ವರ್ಗದವ್ರದ್ದು ಎಸ್ಸಿಗಳದೆ ಈ ವಕ್ಫ್ ಬೋರ್ಡ್ ಹೆಸರಲ್ಲಿ ಲೂಟಿ ಆಗಿರುವಂತ. ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಮುಂದಿನ ಅಧಿವೇಶನ, ಬೆಳಗಾಂ ಅಧಿವೇಶನದಲ್ಲಿ
ನನಗೇನೋ ಡೌಟ್ ಇವ್ರು ಕರೀತಾರ ಭಯ ಬಿದ್ದೌಟ್ ಅವ್ರು ಅವಾಗ ಡೇಟು ಅನೌನ್ಸ್ ಮಾಡ್ತಾ ಇಲ್ಲ ಅವ್ರು. ಭಯ ಬಿದ್ದೌಟ್ ಅವ್ರು. ವಿಧಾನಸಭಾ ಅಧಿವೇಶನದಲ್ಲಿ ಇದು ವಕ್ಫ್ ಬೋರ್ಡ್ ಅನ್ನ ಪ್ರಮುಖ ವಿಚಾರವಾಗಿ ನಾವು ತೆಗೆದುಕೊಳ್ತೀವಿ. ನಿಲುವಳಿ ಸೂಚನೆ ಮುಖಾಂತರ ನಾವು ತೆಗೆದುಕೊಳ್ತೀವಿ. ಅದೇ ರೀತಿ ಈ ಅಬ್ಕಾರಿ ಲೂಟಿ ಏನಿದೆ 700 ಕೋಟಿ ದಾಖಲೆ ನಾವೆಲ್ಲ ಮಂತ್ರಿಗಳಾಗಿದ್ದಾಗ ಕಾರಜೋಳ ಅವರು ಇದ್ದಾರೆ, ಕರೆದು ನಾವೆಲ್ಲರನ್ನು ಸರ್ಕಾರಕ್ಕೆ ಎಷ್ಟು ಆದಾಯ ತರ್ತೀರಾ ಅಂತ ಮೀಟಿಂಗ್ಸ್ ಮಾಡ್ತಾ ಇದ್ರಿ. ನಾವು ಸರ್ಕಾರಕ್ಕೆ ಟ್ಯಾಕ್ಸ್ಗಳು ಎಷ್ಟು ಕಲೆಕ್ಟ್ ಮಾಡಬೇಕು, ನೀವು ಎಷ್ಟು ಕಲೆಕ್ಟ್ ಮಾಡಿದ್ದೀರಾ ಅಂತ ಮೀಟಿಂಗ್ ಮಾಡ್ತಾ ಇದ್ರಿ. ಇದು ಗುರುವಾರದ ಸರ್ಕಾರ. ಇದು ಗುರುವಾರದ ಸರ್ಕಾರ. ಗುರುವಾರ ಮಾತ್ರ ಎದ್ದಿರುತ್ತೆ ಈ ಸರ್ಕಾರ. ಕ್ಯಾಬಿನೆಟ್ ಇದೆಯಲ್ಲ, ಗುರುವಾರ ಓನ್ಲಿ ಗುರುವಾರ ಸರ್ಕಾರ ಇದು. ಗುರುವಾರ ಸರ್ಕಾರ ಆದ್ಮೇಲೆ ಪತ್ತೆ ಇರಲ್ಲ ಒಬ್ರು. ಇವ್ರು ಮೀಟಿಂಗ್ ಮಾಡ್ತಾರೆ ಏನಕ್ಕೆ ಅಂತಂದ್ರೆ ಹೆಂಗೆ ನೀವು ಲಂಚವನ್ನ ಬೇಗ ಬೇಗ ವಸೂಲಿ ಮಾಡ್ತೀರಾ, ಹೌ ಫಾಸ್ಟ್, ನೀವು ಎಷ್ಟು ಫಾಸ್ಟ್ ಆಗಿ ಲಂಚ ವಸೂಲಿ ಮಾಡ್ತೀರಾ. ಅದಕ್ಕೆ ದಾಖಲೆ ರೀತಿ ನಮ್ಮ ಕಾರಜೋಳ ಅವರ ಫ್ರೆಂಡ್ ಅಬ್ಕಾರಿ ಸಚಿವರು ಒಂದೇ ವಾರದಲ್ಲಿ 18 ಕೋಟಿ ವಸೂಲಿ ಮಾಡಿ ಒಂದು ದಾಖಲೆಯನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ರೆಕಾರ್ಡ್, ಎವರ್ ರೆಕಾರ್ಡ್ ಅದು. ಒಂದೇ ವಾರದಲ್ಲಿ 18 ಕೋಟಿ ಫಟಾಫಟ್ ಅಂತ ವಸೂಲಿ ಮಾಡಿ ಫಟಾಫಟ್ ಅಂತ ಹೇಳಿ ಮಹಾರಾಷ್ಟ್ರಕ್ಕೆ ಕಳಿಸ್ಬಿಟ್ಟಿದ್ದಾರೆ. ಮತ್ತೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಇದು 50 ಕೋಟಿ ಅಂತ. ಅವನ್ಯಾರು ಹೇಳ್ದ 50 ಅಲ್ಲ 100 ಕೋಟಿ ಅಂತ. ನಾನು ಇಡಿ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಈಗಾಗಲೇ ನಾವು ರಾಜಭವನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ನಾವು ದಯವಿಟ್ಟು ಇದನ್ನ ಎಂಕ್ವೈರಿ ಮಾಡಿ. ಆ 100 ಕೋಟಿ ಕೊಟ್ಟಂತ ಪುಣ್ಯಾತ್ಮ ಯಾರು, ತಗೊಂಡಂತ ಆ ಪುಣ್ಯಾತ್ಮ ಯಾರು, ಇವೆಲ್ಲ ಸೇರಿದ್ರೆ ಒಂದು 2.5-3 ಸಾವಿರ ಕೋಟಿ ಮೇಲೆ ಆಗುತ್ತೆ. ಆ ದುಡ್ಡು ಎಲ್ಲಿತ್ತು, ಎಲ್ಲಿ ಶೇಖರಣೆ ಆಗಿದೆ, ಯಾರ ಮನೆಯಲ್ಲಿ ಆಗಿದೆ, ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಆಗಿದೆಯಾ, ಪರಮೇಶ್ವರ್ ಮನೆಯಲ್ಲಿ ಆಗಿದೆಯಾ, ಜಾರಕಿಹೊಳಿ. ಯಾಕಂದ್ರೆ ಸಿದ್ದರಾಮಯ್ಯ ಇಳಿಸ್ತಾ ಇರೋರು ಅವರೇ, ಟವಲ್ ಹಾಕೊಂಡು ಕೂತಿರೋರು ಅವರೇ ಮುಖ್ಯಮಂತ್ರಿಗೆ. ನಾವಲ್ಲ, ನಾವ್ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಟವಲ್ ಹಾಕಿಲ್ಲ, ಹಾಕಿರೋರು ಅವ್ರ ಪಾರ್ಟಿಯವರೇ, ಇಳಿಸಕ್ಕೂ ಅವರೇ ಮಾಡ್ತಾ ಇರೋದು. ಅದಕ್ಕೆ ಯಾರು ಎಷ್ಟೆಷ್ಟು MLAಗೆ ಯಾರ್ಯಾರು ಕೊಟ್ಟಿದ್ದಾರೆ, ಡಿ ಕೆ ಶಿವಕುಮಾರ್ ಎಷ್ಟು ಕೊಟ್ಟಿದ್ದಾರೆ, ಜಾರಕಿಹೊಳಿ ಅವರು ಎಷ್ಟು ಕೊಟ್ಟಿದ್ದಾರೆ, ಸತ್ಯಾಂಶ ಬರಲಿ, ತನಿಖೆ ಮಾಡಿ, ಇಡಿಗೆ ಕೊಡಿ. ಯಾಕಂದ್ರೆ ಇದು ಬೇನಾಮಿ ದುಡ್ಡಲ್ಲ, ಬೇನಾಮಿ ದುಡ್ಡು ತನಿಖೆ ಮಾಡಕ್ಕೆ ಅಧಿಕಾರ ಇರೋದು ಇಡಿಯವರಿಗೆ. ಇಡಿಯವರಿಗೆ ಕೊಡಿ. ನಿಮ್ ಧೈರ್ಯ ಇದ್ರೆ ಇಡಿಯವ್ರಿಗೆ ಕೊಡಿ. ನಿಮ್ ಧೈರ್ಯ ಇದ್ರೆ, ಆ ತಾಕತ್ತಿದ್ರೆ ಇಡಿಯವ್ರಿಗೆ ಕೊಡಿ. ನೀವೇ ಆಪಾದನೆ ಮಾಡಿರೋದು, ಸ್ವತಃ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ. ನಿಮ್ಗೊಂದು ರೆಸ್ಪೆಕ್ಟ್ ಇದ್ರೆ, ಗೌರವ ಇದ್ರೆ, ನೀವು ಸುಳ್ಳು ಹೇಳಲ್ಲ ಅಂದ್ರೆ, ಸುಳ್ಳು ರಾಮಯ್ಯ ಬ್ರ್ಯಾಂಡ್ ಆಗಿದ್ರೆ ಕೊಡಿ ಇಡಿಗೆ. ಸತ್ಯಾಸತ್ಯತೆ ಹೊರಗಡೆ. ಸುಮ್ಮನೆ ಗಾಳಿಯಲ್ಲಿ ದಿನ ಎದ್ರೆ ಗುಂಡು ಹೊಡಿಯೋದು. ಎಷ್ಟು ಸರಿ ಹೊಡಿತೀರ ಗಾಳಿಯಲ್ಲಿ ಗುಂಡು? ಇವೆಲ್ಲ ವಿಚಾರವನ್ನ ಮುಂದಿನ ಅಧಿವೇಶನದಲ್ಲಿ ನಾವು ಪ್ರಸ್ತಾವ ಮಾಡ್ತೀವಿ. ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ನಮ್ಮ ಹೋರಾಟಕ್ಕೆ ಭಯ ಬಿದ್ದು ಓಡೋಟ್ರಿ ಇವರು. ನಾವು ನಿಲುವಳಿ ಸೂಚನೆ ಕೊಟ್ಟಿದ್ಕೆ ಆ ನಿಲುವಳಿ ಸೂಚನೆ ನೋಡಿನೇ ಓಡೋಟ್ರು. ಪಲಾಯನ, ಎದ್ರೋ ಬಿದ್ರೋ ಅಂತ ಒಳ್ಳೆ ಓಡ್ದಂಗ್ ಓಡ್ಬಿಟ್ರು ಎಲ್ಲಾರು ಕೂಡ. ಧೈರ್ಯ ಇದ್ದಿದ್ರೆ ಎದುರಿಸ್ಬೇಕಾಯ್ತು ಇವರು. ನಾವೇನ್ ನಿಲುವಳಿ ಸೂಚನೆ ಇದ್ರು ಮಂಡನೆ ಮಾಡಿದ್ರು, ಧೈರ್ಯ ಇದ್ದಿದ್ರೆ ಇವ್ರಿಗೆ ಉತ್ತರ ಕೊಡ್ಬೇಕಾಯ್ತು. ಯಾಕೆ ಕೊಡ್ಲಿಲ್ಲ? ವಾಲ್ಮೀಕಿಗಳು ಅಷ್ಟೇ, ಇವ್ರಿಗೆ ಉತ್ತರ ಕೊಡಕ್ಕೆ ಆಗ್ಲಿಲ್ಲ. ನಾವು ಕೇಳಿದಂತ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿ ಉತ್ತರ ಕೊಡಕ್ಕಾಗದೆ ಮಂಡನೆ ಮಾಡ್ಬಿಟ್ಟು ಹೊರಟೋಗ್ಬಿಟ್ರು. ಆ ಗಲಾಟೆಯಲ್ಲೇ ಮಂಡನೆ, ಓದೋದು ಮಂಡನೆ ಮಾಡೋದು. ಇನ್ನು ಮೂಡಾದಂತೂ ಕೂಡ ನಮ್ ನಿಲುವಳಿ ಸೂಚನೆ ನೋಡಿನೇ ಓಡೋಗ್ಬಿಟ್ರು ಅವರು. ಆ ರೀತಿಯ ಕಾಟವನ್ನ ನಾವು ಜನರ ಪರವಾಗಿ ನಾವು ಕೊಟ್ಟಿದ್ದೀರಿ, ಹೋರಾಟ ಮಾಡಿದ್ದೀರಿ. ನಮ್ಮ ಹೋರಾಟದ ಫಲವಾಗಿ ಒಂದು ವಿಕೆಟ್ ಬಿದ್ದಿದೆ. ಈಗ 2ನೇ ವಿಕೆಟ್, ಮೈನ್ ವಿಕೆಟ್. ಅವರು ರಾಜೀನಾಮೆ ಕೊಡೋ ಬಾಗಿಲಲ್ಲಿ ಹತ್ತತ್ರ ಬಂದು ನಿಂತು ಬಿಟ್ಟವ್ರು. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ಬಾಗಿಲಲ್ಲಿ ಹತ್ತತ್ರ ನಿಂತಿದ್ದಾರೆ. ಅದಕ್ಕೋಸ್ಕರ ಮುಟ್ರಿ ನೋಡಿ, ಈಗ ಯಾರನ್ನ ಮುಟ್ತಾರೆ ಅಂತ ತಾನೆ ಮುಟ್ರಿ ನೋಡಿ ಅನ್ನೋದು. ಭಯ ಬಿದ್ದುಬಿಟ್ಟು ಆಗ್ಲೇ ಅವಾಗೆ ಶುರು ಮಾಡ್ಕೊಂಡಿದ್ದಾರೆ, ಮುಟ್ರಿ ನೋಡಿ ಅಂದ್ರೆ ಅವರನ್ನು ಕೂಡ ಗೇಟ್ ಪಾಸ್ ತಗೊಳೋದು ಅತಿ ಶೀಘ್ರದಲ್ಲೇ ಆಗುವಂತ ವಾತಾವರಣ ಇದೆ.
ಆ ದೃಷ್ಟಿಯಿಂದ ಇವತ್ತು ನಮ್ಮ ಕರ್ನಾಟಕದ ಕಾರ್ಯಕರ್ತರು ಕೇಳ್ತಾ ಇದ್ರು, ನಮ್ಮ ಬಿಜೆಪಿ ಕಾರ್ಯಕರ್ತರು, ಏನಣ್ಣ ಈ 40% ಅಂತ ನಮ್ಮೆಲ್ಲ ಕಾರ್ಯಕರ್ತರು ಕೇಳ್ತಾ ಇದ್ರು. ಇವತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ನೆಮ್ಮದಿ ತಂದಿದೆ, ಸಂತೋಷ ತಂದಿದೆ. ಈ 40% ಅನ್ನೋದು ಬೋಗಸ್ಸು, ಈ ಸುಳ್ಳು ರಾಮಯ್ಯನವರ ಟೂಲ್ ಕಿಟ್ ಇದು ಅನ್ನೋದು ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಗೊತ್ತಾಗಿದೆ. ನಾನು ಧನ್ಯವಾದಗಳು ಹೇಳ್ತೀನಿ. ನ್ಯಾಯಾಂಗ ಮಾಡದಂತ, ತನಿಖೆ ಮಾಡದಂತ ಲೋಕಾಯುಕ್ತ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇಲ್ಲ, questions ಆಮೇಲೆ ಕೇಳಕತ್ತಾರೆ. ನಾವೊಂದು 2 ನಿಮಿಷ ಮಾತಾಡ್ಬಿಟ್ಟು ನಾನು ಜಾಸ್ತಿ ಇಲ್ಲ. ಜರುಗಿಸೋದ್ಯಾಕೆ? ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಇವತ್ತು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ನಾನು ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿ ವಿದ್ಯುತ್ ಇಲಾಖೆ ಮತ್ತು ರೈತರ ಸಮಸ್ಯೆ ಕುರಿತು ನಾನಿವತ್ತು ಕರೆದಿರ್ತಕ್ಕಂಥದ್ದು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ರೈತರಿಗೆ 10 HP ವರೆಗೂ ಉಚಿತವಾಗಿ ವಿದ್ಯುತ್ ಅನ್ನು ಕೊಟ್ಟಾಗ ರೈತರು ಸಂತೋಷದಿಂದ ಬೆಳೆಯನ್ನ ಬೆಳೀತಾ ಇದ್ರು. ಅದಾದ ನಂತರ 2013ರಿಂದ 2018ರವರೆಗೂ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ವಿದ್ಯುತ್ ಇಲಾಖೆಯನ್ನ DK ಶಿವಕುಮಾರ್ ಅವರು ನೋಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಶೀಘ್ರ ಸಂಪರ್ಕ ಯೋಜನೆ ಅಂತ ಹೇಳಿ ಜಾರಿಗೆ ತಂದಿತ್ತು ಸರ್ಕಾರ. ಶೀಘ್ರ ಸಂಪರ್ಕ ಯೋಜನೆಯನ್ನು ಅವರು ಅರ್ಜಿ ಕೊಟ್ಟ ಕೂಡಲೇನೆ ಮಂಜೂರಾತಿ ಕೊಡ್ತಿದ್ರು. ಸುಮಾರು 1 ಲಕ್ಷ ರೂಪಾಯಿದಷ್ಟು ಖರ್ಚಾಗ್ತಿತ್ತು. ರೈತರು ನೆಮ್ಮದಿಯಿಂದ ವಿದ್ಯುತ್ ಅನ್ನು ಪಡಿತಿದ್ರು. ಅದೊಂದು ಒಳ್ಳೆಯ ಯೋಜನೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದರಲ್ಲಿ ಸರ್ಕಾರದ ವೈಫಲ್ಯ ಏನೂ ಇರಲಿಲ್ಲ. ರೈತರಿಗೆ ಕೂಡಲೇ ಕೊಡಬೇಕನ್ನೋ ಉದ್ದೇಶದಿಂದ ತಂದಿರತಕ್ಕಂಥದ್ದು. ಆದರೆ ಈಗ ಮತ್ತೆ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 2023ರಲ್ಲಿ 23/9/2023 ಏನ ಶೀಘ್ರ ಸಂಪರ್ಕ ಯೋಜನೆ ಆದೇಶ ಇತ್ತು ಅದನ್ನು ವಾಪಸ್ ಪಡೆದ್ರು, ರದ್ದು ಮಾಡಿದ್ರು. ಅದರಿಂದ ರೈತರಿಗೆ ಹೊಸ ಕನೆಕ್ಷನ್ ಸಿಗದಂಗಾಗೋದು. ಹೀಗಾಗಿ ರೈತರು ಸಂಕಷ್ಟದಲ್ಲಿ ಬಿದ್ದರು. ಅನೇಕ ರೈತರು ಅನ್ಅಥರೈಸ್ಡ್ ಕನೆಕ್ಷನ್ ತಗೊಳ್ತಾ ಇದ್ದಾರೆ. ಆ ಅನ್ಅಥರೈಸ್ಡ್ ಕನೆಕ್ಷನ್ ತಗೊಳ್ತಕ್ಕಂಥ ರೈತರ ಮೇಲೆ ವಿದ್ಯುತ್ ಇಲಾಖೆಯವರು ಪದೇ ಪದೇ ಕೇಸ್ಗಳನ್ನ ಹಾಕೋದು, ದಂಡ ಹಾಕೋದು ಮತ್ತು ರೈತರಿಗೆ ಹೆರಾಸ್ಮೆಂಟ್ ನಿರಂತರವಾಗಿ ನಡೀತಾ ಇದೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. 23/9/2023 ವಾಪಸ್ ತಗೊಂಡಿದ್ರೆ ಆದೇಶ, ಅದನ್ನು ಹಿಂಪಡೆದು ಹಿಂದೆ ಇದ್ದಂತೆ ಶೀಘ್ರ ಸಂಪರ್ಕ ಯೋಜನೆಯನ್ನ ಮುಂದುವರಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ಎರಡನೇದ್ದು ಬಹಳ ದೊಡ್ಡ ಗಂಭೀರ ಸಮಸ್ಯೆ ಅಂದ್ರೆ LT ಲೈನ್ಗಳು. 40-50 ವರ್ಷದಿಂದ LT ಲೈನ್ಗಳನ್ನ ಹಾಕಿದ್ದಾರೆ. ಅವು ಇವತ್ತು ಹರಿದು ಬಿದ್ದು ದಿನನಿತ್ಯ ಅವಘಡಗಳು ಸಂಭವಿಸ್ತಾ ಇದ್ದಾವೆ, ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. 4-6 ಜನ ಸಾಯ್ತಾ ಇದ್ದಾರೆ. ಅವ್ರಿಗೆ ಪರಿಹಾರ ಕೊಡ್ತಾ ಇಲ್ಲ ಮತ್ತು ಹೊಸ ಲೈನ್ಗಳನ್ನ ಹಾಕ್ತಾ ಇಲ್ಲ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಕೂಡಲೇ 40 ವರ್ಷ 50 ವರ್ಷ ಹಳೆ ಲೈನ್ಗಳೇನದಾವ LT ಲೈನ್ಗಳು ಅವನ್ನ ಚೇಂಜ್ ಮಾಡಿ ಹೊಸ ಲೈನ್ಗಳು ಹಾಕಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ಇನ್ನೊಂದು ಅಕ್ರಮ ಸಕ್ರಮ ಯೋಜನೆಯಲ್ಲಿ ರೈತರು ಅನೇಕ ವರ್ಷಗಳಿಂದ ಅರ್ಜಿ ಕೊಟ್ಟು ಡೆಪಾಸಿಟ್ ತುಂಬಿ ಕಾಯ್ತಾ ಇದ್ದಾರೆ. ಅಕ್ರಮ ಸಕ್ರಮ ಯೋಜನೆಯನ್ನ ಇವತ್ತು ಸರ್ಕಾರ ಕಾರ್ಯಗತಗೊಳಿಸ್ತಾ ಇಲ್ಲ. ಅದಕ್ಕಾಗಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ, ಕೂಡಲೇ ಅವ್ರಿಗೆ ಮಂಜೂರಾತಿ ಕೊಟ್ಟು RR ನಂಬರ್ ಕೊಟ್ಟು ರೆಗ್ಯುಲರೈಸ್ ಮಾಡಬೇಕು ಅಕ್ರಮ ಸಕ್ರಮ ಅಂತ ಹೇಳಿ ಒತ್ತಾಯ ಮಾಡ್ತೀನಿ.
ಇನ್ನೊಂದು ಬಹಳ ಮಹತ್ವದ್ದು, ಎಲ್ಲ ಟಿ ಸಿಗಳು ಓವರ್ಲೋಡ್ ಆಗಿ ದಿನನಿತ್ಯ ಟಿ ಸಿಗಳು ಸುಡ್ತಾ ಇದ್ದಾವ, ರೈತರ ಮೋಟರ್ಗಳು ಸುಡ್ತಾ ಇದ್ದಾವ, ಅದರಿಂದ ತೊಂದರೆ ಆಗಿದೆ. ಅಡಿಷನಲ್ ಟಿ ಸಿ, ಹೊಸ ಹೆಚ್ಚುವರಿ ಟಿ ಸಿಗಳನ್ನ ಸರ್ಕಾರ ಕೂಡಲೇ ಎಲ್ಲ ತಾಲೂಕು ಕಚೇರಿಗಳಿಗೆ ಅಂದ್ರೆ KEB ಕಚೇರಿಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಮತ್ತು ಎಲ್ಲಿ ಟಿ ಸಿ ಸುಡ್ತದ ಅದನ್ನ 24 ಗಂಟೆ ಒಳಗೆ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ. ಆಮೇಲೆ ರೈತರು ಶೀಘ್ರವಾಗಿ IPSET ಕನೆಕ್ಷನ್ ಬೇಕು ಅಂದ್ರೆ 5 ಲಕ್ಷ ತುಂಬಬೇಕು ಅಂತ ಆದೇಶ ಮಾಡಿದ್ರು. 5 ಲಕ್ಷ ರೂಪಾಯಿ ತುಂಬಿದ್ರೆ ಯಾವ ರೈತರು IPSETಗೆ ಕನೆಕ್ಷನ್ ತಗೊಳ್ಳೋಕೆ ಸಾಧ್ಯ ಇಲ್ಲ. ಇರಿಗೇಷನ್ ಪಂಪ್ ಸೆಟ್ಗೆ 5 ಲಕ್ಷ ಒಬ್ಬ ರೈತ ಕೊಡೋದು ಯಾವ ಕಾಲದಲ್ಲೂ ಸಾಧ್ಯ ಇಲ್ಲ. ಅವ್ರು ಹೊಲ ಮಾರಿದ್ರು 5 ಲಕ್ಷ ರೂಪಾಯಿ ಅವ್ರದಲ್ಲ, ಅಂತ ಪರಿಸ್ಥಿತಿ ಅದ. ಆ ಕಂಡೀಷನ್ ಅನ್ನ ತೆಗೆದು ಹಾಕಬೇಕು. ಮೊದಲು ನಮ್ಮ ಸರ್ಕಾರ ಇದ್ದಾಗ 20,000 ರೂಪಾಯಿ ಡೆಪಾಸಿಟ್ ತುಂಬಿಸ್ಕೊಂಡು ಅವ್ರಿಗೆ ವಿದ್ಯುತ್ ಅನ್ನ ಕೊಡ್ತಿದ್ವಿ. ಅದೇ ರೀತಿ ಸಂಪರ್ಕ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಈ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಆಗೋಯ್ತು. ಒಂದೇ ಒಂದು ಹೊಸ ಸ್ಟೇಷನ್ಗಳನ್ನ ಮಾಡಿಲ್ಲ, ವಿದ್ಯುತ್ ಸ್ಟೇಷನ್ಗಳನ್ನ ಮಾಡಿಲ್ಲ. ಏನಪ್ಪ ಹೇಳಿದ್ರು, ಪೇಪರ್ಗಳಲ್ಲಿ ಓದ್ತಿದ್ದೆ ನಾ ಡೈಲಿ. 110 KV ಬದಲಾಗಿ 132 KV ಸ್ಟೇಷನ್ ಮಾಡ್ತೀವಿ, 66 ಬದಲಾಗಿ 132 ಮಾಡ್ತೀವಿ ಅಂತ ಹೇಳಿ ಸುಳ್ಳು ಹೇಳಿ 1.5 ವರ್ಷಗಳ ಕಾಲ ಯಾವುದೇ ಅಭಿವೃದ್ಧಿಯನ್ನು ಮಾಡದೆ ವಿದ್ಯುತ್ ಇಲಾಖೆಯಲ್ಲಿ ದೊಡ್ಡ ಆಘಾತವನ್ನೇ ಮಾಡಿದ್ದಾರೆ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಕೂಡಲೇ 110 KV ಸ್ಟೇಷನ್ಗಳನ್ನ ಮಾಡುವಂತ ಕೆಲಸ ಮಾಡಬೇಕು, ರೈತರಿಗೆ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಮತ್ತು ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಟೆಂಡರ್ ಕರೆದಿಲ್ಲ. ಹೊಸ ಸ್ಟೇಷನ್ ಮಾಡಲಿಕ್ಕೆ KPTCL ಒಂದು ಟೆಂಡರ್ ಕೂಡ ಕರೆದಿಲ್ಲ. ನಾ ದಿನನಿತ್ಯ ಪೇಪರ್ ನೋಡ್ತಾ ಇರ್ತೀನಿ, ಏನಾದರೂ ಟೆಂಡರ್ ಕರೆದಾರ ಯಾವ್ದಾದ್ರು ಸ್ಟೇಷನ್ ಅಂತ. ಒಂದು ಸ್ಟೇಷನ್ ಕೂಡ ಕರೆದಿಲ್ಲ. ಅದಕ್ಕಾಗಿ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ಯದ ಅನ್ನೋದಕ್ಕೆ ಇದಕ್ಕಿಂತಲೂ ಹೆಚ್ಚಿನ ಸಾಕ್ಷಿ ಏನು ಬೇಕಾಗಿಲ್ಲ. ಮತ್ತು ಇನ್ನೊಂದು, ವಿದ್ಯುತ್ ಉತ್ಪಾದನೆಯಲ್ಲಿ ನಾವು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ವಿ. 32,000 ಮೆಗಾವ್ಯಾಟ್ ಇನ್ಸ್ಟಾಲ್ಡ್ ಕೆಪಾಸಿಟಿ ನಮ್ಮಲ್ಲದ. ಅದರ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಸರಿ ಇಲ್ಲದಕ್ಕೆ, ಸಿಸ್ಟಮ್ ಇಂಪ್ರೂವ್ಮೆಂಟ್ ಸರಿ ಇಲ್ಲದಕ್ಕಾಗಿ ವಿದ್ಯುತ್ ಅನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಕಳೆದ ವರ್ಷ ಬರಾದಂದರೂ ಕೂಡ ರೈತರ ಪಂಪ್ ಸೆಟ್ಗಳಿಗೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಹೋಯಿತು. ಟೋಟಲ್ ಕನ್ಸಂಪ್ಷನ್ ಪೀಕ್ ಅವರ್ ಡಿಮಾಂಡ್ ಏನದ 17,500 ಮೆಗಾವ್ಯಾಟ್ ಆಗಿದೆ. ಈ ವರ್ಷ ಮಳೆ ಚೆನ್ನಾಗಿ ಆದದ್ರಿಂದ ಕೆರೆಕಟ್ಟೆಗಳು ತುಂಬಿದಾವ, ಡ್ಯಾಮ್ಗಳು ತುಂಬಿದಾವ, ಹಳ್ಳಕೊಳ್ಳಗಳು ಹರಿತಾ ಇದ್ದಾವ, ಅಂತರ್ಜಲ ಮೇಲೆ ಬಂದಿದೆ. 1000 ಅಡಿಗಿದ್ದಂತ ಅಂತರ್ಜಲ ಇವತ್ತು 280, 270 ಫೂಟ್ಗೆ ಇವತ್ತು ನೀರು ಸಿಗ್ತಾ ಇದೆ. ಈ ವರ್ಷ ರೈತರು ಬೇಸಿಗೆ ಕಾಲದಲ್ಲಿ ಹೆಚ್ಚು ಬೆಳೆಯನ್ನ ಬೆಳೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ವಿದ್ಯುತ್ ಕೊಡಬೇಕಾಗ್ತದೆ. ಬರ ಬಿದ್ದಂತ ಸಂದರ್ಭದಲ್ಲೇ 17,500 ಮೆಗಾವ್ಯಾಟ್ ಇದ್ದದ್ದು ಇವತ್ತು 20,000ಕ್ಕಿಂತಲೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ ಅನ್ನ ಪೀಕ್ ಲೋಡ್ ಏನ್ ಬರ್ತದೆ ನಾಳೆ ಬೇಸಿಗೆಯಲ್ಲಿ 20,000ಕ್ಕಿಂತಲೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ ಅನ್ನ ಕೊಡಬೇಕಾಗ್ತದೆ. ಇವ್ರ ಹತ್ರ 20,000 ಮೆಗಾವ್ಯಾಟ್ ಕೊಡುವಂತ ಕೆಪಾಸಿಟಿ ಇಲ್ಲ. ಅದಕ್ಕಾಗಿ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ, ಕೂಡಲೇ ವಿದ್ಯುತ್ತಿನ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ರೈತರು ನೀರದ, ರೈತರಿಗೆ ಈ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಕೆಲವರಿಗೆ ಬೆಳೆ ಬೆಳೀಲಿಕ್ಕೂ ಆಗಲಿಲ್ಲ, ಹೆಚ್ಚು ಮಳೆ ಆದದ್ರಿಂದ. ಹೀಗಾಗಿ ಬೇಸಿಗೆಯಲ್ಲಿ ಬೆಳೆ ಬೆಳೀಲಿಕ್ಕೆ ರೈತರಿಗೆ ಅನುವು ಮಾಡಿಕೊಡ್ಲಿಕ್ಕೆ 20,000 ಮೆಗಾವ್ಯಾಟ್ ವಿದ್ಯುತ್ತಿನ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅಂತ ಒತ್ತಾಯ ಮಾಡಿ. ಕೇಳಿ, ಏನ್ ಕ್ವಶನ್ಸ್? ಸರ್ಕಾರಿ ಇಲಾಖೆಯಲ್ಲಿ